ಸ್ನೇಹಿತರೆ, ನಿಮ್ಮ ಮೊಬೈಲ್ ಫೋನಲ್ಲಿರುವ ಡಿಜಿಲಾಕರ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡಿಜಿಲಾಕರ್ ಹೋಮ್ ಪೇಜ್ ಈ ರೀತಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಕೆಳಗೆ 4 ಆಪ್ಷನ್ಗಳಿವೆ: ಹೋಮ್, ಸರ್ಚ್, ಇಶ್ಯೂಡ್, ಮೆನು ಅಂತ. ಇಲ್ಲಿ ಎರಡನೇ ಆಪ್ಷನ್ನು ಸರ್ಚ್ ಅಂತ ಇದೆ. ನೀವು ಡಿಜಿಲಾಕರಲ್ಲಿ ಯಾವುದಾದ್ರೂ ದಾಖಲೆಯನ್ನು ಪಡೆದುಕೊಳ್ಳಬೇಕಿತ್ತಂದರೆ ಅದಕ್ಕೆ ನೀವು ಸರ್ಚ್ ಆಪ್ಷನನ್ನು ಯೂಸ್ ಮಾಡಬೇಕಾಗತ್ತೆ. ಹಾಗೆ ಮೂರನೇ ಆಪ್ಷನು ಇಶ್ಯೂಡ್ ಅಂತ ಇದೆ. ಇಲ್ಲಿ ನೀವು ಡಿಜಿಲಾಕರಲ್ಲಿ ಪಡೆದುಕೊಂಡಿರುವ ದಾಖಲೆಯ ಪಟ್ಟಿಯನ್ನು ಇಲ್ಲಿ ತೋರಿಸುತ್ತದೆ. ನಾಲ್ಕನೇ ಆಪ್ಷನು ಮೆನು ಅಂತ ಇದೆ. ಡಿಜಿಲಾಕರ್ಗೆ ಸಂಬಂಧಪಟ್ಟ ಕೆಲವು ಆಪ್ಷನ್ಸ್ಗಳಿರ್ತವೆ ಫ್ರೆಂಡ್ಸ್. ಈಗ ನಾವು ಡಿಜಿಲಾಕರಲ್ಲಿ ಯಾವ ರೀತಿ ನಾವು ದಾಖಲೆಯನ್ನು ಪಡೆದುಕೊಳ್ಬೋದು ಎಂಬುದನ್ನು ನೋಡೋಣ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಫಾರ್ ಡಾಕ್ಯುಮೆಂಟ್ಸಲ್ಲಿ ದಾಖಲೆಯ ಹೆಸರನ್ನು ಟೈಪ್ ಮಾಡಿ. ನಾನು ಇಲ್ಲಿ ಆಧಾರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಐ ಅಗ್ರಿ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ಲಿಂಕ್ ಆಗಿರುತ್ತೆ ಅದಕ್ಕೊಂದು OTP ಹೋಗುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡ್ ಡಿಜಿಲಾಕರಲ್ಲಿ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇನ್ನೊಂದು ದಾಖಲೆಯನ್ನು ನಾವು ಸರ್ಚ್ ಮಾಡಿ ನೋಡೋಣ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಫಾರ್ ಡಾಕ್ಯುಮೆಂಟ್ಸಲ್ಲಿ ಪ್ಯಾನ್ ಕಾರ್ಡ್ ಅಂತ ಟೈಪ್ ಮಾಡಿ. ಇಲ್ಲಿ ಪ್ಯಾನ್ ವೆರಿಫಿಕೇಷನ್ ರೆಕಾರ್ಡ್ ಬಂತು, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಆಧಾರ್ ನಂಬರ್, ಪ್ಯಾನ್ ನಂಬರ್, ಹಾಗೆಯೇ ನೇಮ್ ಆ್ಯಸ್ ಇನ್ ಪ್ಯಾನ್ ಕಾರ್ಡ್, ಪ್ಯಾನ್ ಕಾರ್ಡಲ್ಲಿ ನಿಮ್ಮ ಹೆಸರು ಯಾವ ರೀತಿ ಆ ರೀತಿಯಾಗಿ ನೀವು ಇಲ್ಲಿ ಟೈಪ್ ಮಾಡಿ. ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪ್ಯಾನ್ ಕಾರ್ಡ್ ಕೂಡ ಡಿಜಿಲಾಕರಲ್ಲಿ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಹಾಗೂ ಸ್ಕ್ರಾಲ್ ಮಾಡಿ. ಇಲ್ಲಿ ಸ್ಟೇಟ್ಸ್ ಅಂತ ಇದೆ, ಕೆಳಗೆ ಎಕ್ಸ್ಪ್ಲೋರ್ ಮೋರ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಮ್ಮ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ದಾಖಲೆಗಳ ಪಟ್ಟಿಯನ್ನು ಇಲ್ಲಿ ನಾವು ನೋಡ್ಬೋದು. ಇದರಲ್ಲಿ ನಮಗೆ ಯಾವುದು ದಾಖಲೆಯು ನಮಗೆ ಅವಶ್ಯಕತೆ ಇದೆ ಆ ದಾಖಲೆಯ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಸರ್ಚ್ ಫಾರ್ ಡಾಕ್ಯುಮೆಂಟ್ಸಲ್ಲಿ ಆ ದಾಖಲೆಯ ಹೆಸರನ್ನು ಟೈಪ್ ಮಾಡಿ. ನಾನಿಲ್ಲಿ ರೇಷನ್ ಕಾರ್ಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರ್, ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ನಿಮ್ಮ ಡಿಜಿಲಾಕರಲ್ಲಿ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾದ ಅಂಶವೇನೆಂದರೆ, ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಯಾವ ರೀತಿಯಾಗಿರುತ್ತೆ ಅದೇ ರೀತಿ ಹೆಸರು ನಿಮ್ಮ ಎಲ್ಲ ಸರ್ಕಾರಿ ದಾಖಲೆಗಳಲ್ಲಿ ಇದ್ದರೆ ಹಾಗೂ ಅವೆಲ್ಲದಕ್ಕೂ ನಿಮ್ಮ ಆಧಾರ್ ನಂಬರ್ ಲಿಂಕ್ ಇದ್ದರೆ ಮಾತ್ರ ನೀವು ಡಿಜಿಲಾಕರಲ್ಲಿ ನಿಮ್ಮ ಒಂದು ದಾಖಲೆಗಳನ್ನ ನೀವು ಪಡೆದುಕೊಳ್ಬೋದಾಗಿರುತ್ತೆ. ಇಲ್ಲಿಲ್ಲ ಅಂದರೆ ಇದು ಫೆಚಿಂಗ್ ಎರರ್ ಅಂತ ತೋರಿಸ್ತಾ ನಿಮ್ಮ ದಾಖಲೆಗಳು ಡೌನ್ಲೋಡ್ ಆಗೋದಿಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹಾಗೆ ಇಲ್ಲಿ ಇನ್ನೊಂದು ಅಂಶವೇನೆಂದರೆ, ಇಲ್ಲಿ ನಾವು ಡೌನ್ಲೋಡ್ ಮಾಡಿಕೊಂಡಿರುವ ದಾಖಲೆಗಳನ್ನು ನಾವು ಶೇರ್ ಕೂಡ ಮಾಡಬಹುದು. ಅದನ್ನು ಹೇಗೆ ಅಂತ ನೋಡೋಣ. ಇಶ್ಯೂಡ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಕಾಣಿಸ್ತಾ ಇದರ ಮೇಲೆ ಕ್ಲಿಕ್ ಮಾಡಿ. ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ವಾಟ್ಸಾಪ್, ಟೆಲಿಗ್ರಾಮ್ ಮುಖಾಂತರ ನೀವು ಇನ್ನೊಬ್ಬರಿಗೆ ಶೇರ್ ಮಾಡೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೂ ಈ ಥರದ ನಿಮಗೆ ವಿಡಿಯೋ ಅವಶ್ಯಕ ಈ ಥರದ ವಿಡಿಯೋ ನಿಮಗೆ ಅವಶ್ಯಕತೆ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರ ಬಗ್ಗೆ ನನಗೆ ಜ್ಞಾನವಿರುವಷ್ಟು ವಿಡಿಯೋವನ್ನು ಮಾಡಿ ನಿಮಗೆ ಕಳಿಸ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.